ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ಆ್ಯಂಡ್ ಹೇಳಿದ್ನಲ್ಲ ಉಪ್ಪಿನ ದೀಪ ಹಚ್ಚುತ್ತಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಪೂಜೆ ಎಲ್ಲ 6ನೇ ವಾರದ ಪೂಜೆ ಕಂಪ್ಲೀಟ್ ಮಾಡಿದೆ. ಇನ್ನು 3 ವಾರ ಪೂಜೆ ಮಾಡಬೇಕು. 9 ವಾರ ಸಂಕಲ್ಪ ಮಾಡಿ ಪೂಜೆ ಮಾಡ್ತಿದ್ದೀನಿ. ಸೊ ಬೆಳಿಗ್ಗೆ ಟೈಮ್ ಎದ್ದು ಪೂಜೆ ಮಾಡೋದು ಏನೋ ಒಂಥರ ನೆಮ್ಮದಿ ಅಲ್ಲ ನಿಜವಾಗ್ಲೂ. ಆ್ಯಂಡ್ ಹಾಗೆ ನನ್ನ ಫೇವ್ರೆಟ್ ಜೀರಾ ವಾಟರ್. ಅರ್ಲಿ ಮಾರ್ನಿಂಗ್ ಅದು ಕುಡಿದ್ರೆ ಫುಲ್ ಮೈಂಡ್ ಫ್ರೆಶ್ ಇರುತ್ತೆ ಅಂತ ಹೇಳಿ ಒಂದು ಗ್ಲಾಸ್ ಬಿಸಿ ಬಿಸಿ ಜೀರಾ ವಾಟರ್ ಅದನ್ನು ಕುಡಿದಾದ್ಮೇಲೆ ನನ್ನ ಕೆಲಸಗಳಂತೂ ನಾನು ಶುರು ಮಾಡೋದು. ಸೊ ಹಾಗೆ ಇವತ್ತು ಒಟ್ಟಿಗೆ ಅಡುಗೆನೇ ಮಾಡಿಬಿಟ್ಟೆ, ತಿಂಡಿ ಮಾಡಲಿಲ್ಲ. ಆ್ಯಂಡ್ ನನಗೆ ಮಾತ್ರ ಗಂಜಿ ಮಾಡ್ಕೊಂಡಿದ್ದೆ, ರಾಗಿ ಗಂಜಿ. ಆ್ಯಂಡ್ ಫೈನಲಿ ನಾನು ಕೂಡ ರೆಡಿ ಆದೆ. ಇವತ್ತು ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ನಮ್ಗೆ ಐಡಿಯಾ ಬಂದಿದ್ದು ಕೊರಗಜ್ಜ ದೇವಸ್ಥಾನ. ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಿದ್ದೀವಿ. ಅವಳು ಬರ್ತಾಳೆ ನನ್ನನ್ನು ಪಿಕ್ ಮಾಡಲಿಕ್ಕೆ. ಪಾಪ ಬಿಸಿಲಲ್ಲೇ ನಿಂತೈತಲ್ಲ, ಏನು ಮಾಡೋದು? ಹಾಯ್ ಮೇಘ. ಬಾಯ್. ಬೆಳಿಗ್ಗೆ 9 ಗಂಟೆಗೆ ಹೇಳಿದ್ದಕ್ಕೆ 11 ಗಂಟೆಗೆ ಬಂದವಳೆ. ಆ್ಯಂಡ್ ಹಾಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡೋದ್ಲು. ಅಲ್ಲೊಂದು ಕತೆ ಮಾಡಿದ್ಲು, ನೀವೇ ನೋಡಿ ಏನಕ್ಕೆ ಗೊತ್ತಲ್ಲ. ಫ್ರೆಂಡ್ಸ್ ನೋಡಿ ಎಂಥ ಜನಗಳು ಎಲ್ಲಿ ಸಿಗ್ತಾರೆ ಅಂತ. ಯಪ್ಪ ದೇವ ಮೇಘ. ಫೈನಲಿ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸಿ ಹೊರಟ್ವಿ. ಇವತ್ತಂತೂ ತುಂಬ ಬಿಸಿಲಿತ್ತು ನಿಜವಾಗ್ಲೂ. ಸೊ ಕೊನೆಗೂ ದೇವಸ್ಥಾನ ತಲುಪಿದ್ವಿ ನಾವು. ಎಲ್ಲ ಈ ರೋಡ್ ನೋಡೋಕ್ಕೆ ತುಂಬ ಬೇಜಾರಂತ ಅನಿಸುತ್ತೆ. ಏಕೆಂದರೆ ಇಲ್ಲಿ ಕೊರಗಜ್ಜ ದೇವಸ್ಥಾನ ಇದ್ದಾಗ ತುಂಬ ಜನ ವ್ಯಾಪಾರಿಗಳು ಇಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಬಟ್ ಇವಾಗ ಏನೋ ಖಾಲಿ ಅಂತ ಅನಿಸುತ್ತೆ. ಬಟ್ ಈ ದೇವಸ್ಥಾನಕ್ಕೂ ಅಷ್ಟೇ, ಕೊರಗಜ್ಜ ದೇವಸ್ಥಾನ ಇದ್ದಾಗ ತುಂಬ ಜನಗಳು ಬರ್ತಿದ್ರು. ಬಟ್ ಈಗಲೂ ಬರ್ತಾರೆ, ಅಂದರೆ ಎಲ್ಲೋ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಬಟ್ ಆ ದೈವಶಕ್ತಿ ಮಾತ್ರ ಈಗಲೂ ಕೂಡ ಹಾಗೇ ಇದೆ ನಿಜವಾಗ್ಲೂ. ಅಲ್ಲಿಗೆ ಹೋದ ತಕ್ಷಣ ಏನೋ ಒಂದು ವೈಬ್ರೇಟ್ ಆಗಿಬಿಡುತ್ತೆ ನಿಜವಾಗ್ಲೂ. ಆ್ಯಂಡ್ ಎಲ್ಲರಿಗೂ ಖುಷಿ ವಿಷಯ ಏನಂತಂದರೆ ಕೊರಗಜ್ಜ ದೇವಸ್ಥಾನ ಮತ್ತೆ ಓಪನ್ ಆಗ್ತಿದೆ. ಅದೇ ತುಂಬ ಖುಷಿ ಆಯಿತು. ಜನವರಿ 31ಕ್ಕೆ ದೈವರಾಜ ಬೆಳಗನ ದೇವಸ್ಥಾನದಲ್ಲಿ ಕೊರಗಜ್ಜನವರ ವಿಗ್ರಹ ಪ್ರತಿಷ್ಠಾಪನೆ ಇದೆ. ಫೆಬ್ರವರಿ 1ಕ್ಕೆ ಕೊರಗಜ್ಜನವರ ಕೋಲ ಕೂಡ ಇದೆ. ಹಾಗೆ ದೈವರಾಜ ಬೆಳಗನ ಕೋಲನೂ ಇದೆ. ಭಕ್ತಾದಿಗಳು ಎಂದಿನಂತೆ ಬಂದು ಪೂಜೆಯನ್ನು ಮಾಡಿಸ್ಕೋಬೇಕಾಗಿ ವಿನಂತಿ. ನೋಡಿ, ಇದೇನೆ ಕೊರಗಜ್ಜ ದೇವಸ್ಥಾನ. ಇವಾಗ ಕಟ್ಟಿ ಎಲ್ಲ ರೆಡಿ ಮಾಡಿದ್ದಾರೆ. ಜನವರಿ 30ನೇ ತಾರೀಕು ವಿಗ್ರಹ ಪ್ರತಿಷ್ಠಾಪನೆ ಇದೆಯಂತೆ. ಆದಷ್ಟು ಎಲ್ಲರೂ ಬನ್ನಿ. ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್. ನೋಡಿದವರು ಮೊದಲ ಥರನೇ ಪೂಜೆ ಎಲ್ಲ ನಡಿಬೇಕು ಅನ್ನೋದಂತೂ ತುಂಬ ಆಸೆ ಇದೆ ನಮಗೆ. ಮೈಸೂರಲ್ಲಿ ಕೊರಗಜ್ಜ ದೇವಸ್ಥಾನ ಇದೆ ಅಂತಂದರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಈಸ್ಕೊಂಡ್ವಿ. ಅವರು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಿದ್ರು, ಅಂದರೆ ಮಂಗಳೂರಿಂದನೇ ಬರ್ತಾರಂತೆ, ಕುತ್ತಾರಿಂದ ಬಂದು ಪೂಜೆ ಪ್ರತಿಷ್ಠಾಪನೆ ಮಾಡಿ ಕೋಲ ಎಲ್ಲ ಈ ಸರಿ ಅವರೇ ಮಾಡಿಸ್ತಾರಂತೆ. ತುಂಬ ಇನ್ಫಾರ್ಮೇಷನ್ ಹೇಳ್ತಿದ್ರು, ಬಟ್ ಅದು ಸರಿಯಾಗಿ ಕೇಳಿಸಿಲ್ಲ. ನೋಡಿ, ಆದಷ್ಟು ಎಲ್ಲರೂ ಬನ್ನಿ. ಮೊದಲು ಥರ ಯಾವ ಥರ ಪೂಜೆ ನಡೀತಿತ್ತೋ ಅದೇ ರೀತಿ ಪೂಜೆಗಳು ನಡೀಲಿ. ಆ ದೈವ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನೋಡಿದವರು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ತಲುಪಿಸಿ. ಯಾಕಂದರೆ ಜನವರಿ 31ನೇ ತಾರೀಕು ಕೋಲ ಉತ್ಸವ ಇದೆ. ಮೊದಲೆಲ್ಲ ಹೇಗೆ ಕೊರಗಜ್ಜ ಸ್ವಾಮಿ ಭಕ್ತರ ಕಷ್ಟಗಳನ್ನ ದೂರ ಮಾಡ್ತಿದ್ರು, ಅದೇ ರೀತಿ ಈಗಲೂ ಕೂಡ ಕಷ್ಟಗಳನ್ನ ದೂರ ಮಾಡಲಿಕ್ಕೆ ಬಂದೇ ಬರ್ತಾರೆ. ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬನ್ನಿ ಎಲ್ರೂ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಪೂಜಾರಿ ಜೊತೆ ಮಾತಾಡ್ತಿದ್ವಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಅವರು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರು. ಸೊ ಅಲ್ಲಿಂದ ಹೊರಟು ನಾವು ಸುಸ್ತಾಗಿತ್ತು, ಬಿಸಿಲು ಅಂತ ಹೇಳಿ ಜ್ಯೂಸ್ ಕುಡಿದು ಮನೆಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೇನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.